ಡೆಲ್ಲಿ ಕ್ರೈಮ್ ಕನ್ನಡ ನ್ಯೂಸ್ಗೆ ಸ್ವಾಗತ. ದೃಷ್ಟಿ ಎಲ್ಲರ ಮೇಲೆ. ದಾಸರಲ್ಲಿ ಶ್ರೇಷ್ಠ ದಾಸರು ಕನಕದಾಸರು. ತಹಶೀಲ್ದಾರ್ ಬಿಕೆ ಶೇತಾರ್ ಅವರು ಅಭಿಪ್ರಾಯಪಟ್ಟರು. ನೂತನ ತಾಲೂಕು ಚೇಳೂರಿನಲ್ಲಿ ಅದ್ದೂರಿಯಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ಕುರುಬ ಸಮುದಾಯದ ಸಹಯೋಗದಲ್ಲಿ ಅದ್ದೂರಿಯಾಗಿ ಕನಕ ಜಯಂತಿ ಆಚರಣೆ ಮಾಡಲಾಯಿತು. ಪಟ್ಟಣದ ಈಶ್ವರ ದೇವಾಲಯದ ಹತ್ತಿರದಿಂದ ಬೆಳ್ಳಿ ರಥದಲ್ಲಿ ಕನಕದಾಸರ ಭಾವಚಿತ್ರ ಇರಿಸಿ ಪೂಜೆ ಸಲ್ಲಿಸಿ ಅಲ್ಲಿಂದ ಹೊರಟು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಟಾಕಿ ಸಿಡಿಸಿ ಜೈಕಾರಗಳನ್ನು ಕೂಗುತ್ತಾ ಸಂಭ್ರಮ ಸಂತೋಷದಿಂದ HVN ಕಲ್ಯಾಣ ಮಂಟಪಕ್ಕೆ ಬರಲಾಯಿತು. ತಾಲೂಕು ದಂಡಾಧಿಕಾರಿ ಬಿಕೆ ಶೇತಾರ್ ಅವರು ಇತರೆ ಗಣ್ಯರು ದೀಪ ಬೆಳಗಿಸಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮ ಕುರಿತು ತಹಶೀಲ್ದಾರ್ ಬಿಕೆ ಶೇತಾರ್ ಅವರು ಮಾತನಾಡಿ, ದಾಸರಲ್ಲಿ ಶ್ರೇಷ್ಠರು, 15-16ನೇ ಶತಮಾನದಲ್ಲಿ ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿದವರು, ಅವರ ಆದರ್ಶ ಜೀವನ ಎಲ್ಲರಿಗೂ ಮಾದರಿ, ಅವರು ಮನುಕುಲಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು ಎಂದರು. ತದನಂತರ DSS ಜಿಲ್ಲಾ ಸಂಚಾಲಕರು ಕಡ್ಡೀಲು ವೆಂಕಟರಮಣರವರು ಮಾತನಾಡಿ ಕನಕದಾಸರ ಜೀವನದ ಬಗ್ಗೆ ತಿಳಿಸಿದರು. ನಂತರ KS ಅಶ್ವಥ್ ನಾರಾಯಣರವರು ಮಾತನಾಡಿ ಕನಕದಾಸರ ಜೀವನ ಮೌಲ್ಯಗಳನ್ನು, ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಪ್ರಧಾನ ಭಾಷಣಕಾರರಾಗಿ ಶಿಕ್ಷಕ ನಾಗರಾಜ್ ಎಲ್ ರವರು ಕನಕದಾಸರ ಜೀವನದ ಬಗ್ಗೆ, ಶಿಸ್ತಿನ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಭರತನಾಟ್ಯವನ್ನು ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಈ ಸಂದರ್ಭದಲ್ಲಿ ಶಿರಸ್ತೇದಾರ್ ಸತೀಶ್ ಆರ್ಐ ಈಶ್ವರ್, ಪಂಚಾಯಿತಿ PDO ಗೌಸ್ಪೀರ್, PSI ಹರೀಶ್, ಪಂಚಾಯಿತಿ ಉಪಾಧ್ಯಕ್ಷ ರಾಮು, ಕುರುಬ ಸಂಘದ ನಿರ್ದೇಶಕ ಶ್ರೀನಿವಾಸ್ ಗೌಡ, ಕೆಂಪಣ್ಣ, ಪೆದ್ದ ವೆಂಕಟರಮಣಪ್ಪ, BV ಮುರಳಿ, ಹರಿ, ನಾರಾಯಣಪ್ಪ, ಇತರೆ ಕುರುಬ ಸಮುದಾಯದ ಎಲ್ಲ ಹಿರಿಯ ಕಿರಿಯ ಮುಖಂಡರು, ಕುಲಬಾಂಧವರು, ರೈತ ಸಂಘದವರು, ಪಂಚಾಯಿತಿ ಸದಸ್ಯ ಸುಬ್ಬಿರೆಡ್ಡಿ, ಯಾದವ ಸಂಘದ ಅಧ್ಯಕ್ಷ ನಾಗರಾಜ್, CRP ಬಾಲಾಜಿ, ನಿವೃತ್ತ ಶಿಕ್ಷಕ V ಸತ್ಯನಾರಾಯಣ, ಗ್ರಾಮ ಆಡಳಿತ ಅಧಿಕಾರಿಗಳು, ಗ್ರಾಮ ಸಹಾಯಕರು, ಸಾರ್ವಜನಿಕರು ಹಾಜರಿದ್ದರು. ಗಣ್ಯರಿಗೆ ಧನ್ಯವಾದಗಳು. ಜ್ಞಾನ ದೀಪವನ್ನು ಈ ಒಂದು ವೇದಿಕೆಯಲ್ಲಿ ಪ್ರಜ್ವಲಿಸಲಿ ಎಂದು ದೇವರಲ್ಲಿ ಮನವಿ. ಕನಕದಾಸರ ಒಂದು ಭಾವಚಿತ್ರಕ್ಕೆ ವೇದಿಕೆಯ ಮೇಲಿನ ಗಣ್ಯರು ಪುಷ್ಪ ಎಲ್ಲರಲ್ಲಿ ಮನವಿ. ಶ್ರೇಷ್ಠರು ಕನಕದಾಸರ ಜಯಂತಿ ಆಚರಣೆಯಲ್ಲಿ ಭಾಗವಹಿಸುವಂತ ನಮ್ಮೆಲ್ಲರಿಗೂ ಜಯಂತಿಯ ಶುಭಾಶಯಗಳು. ಕನಕದಾಸರು ಕವಿಯೂ ಹೌದು, ದಾರ್ಶನಿಕರೂ ಹೌದು, ಸಮಾಜ ಸುಧಾರಕರೂ ಹೌದು. ಅವರು ಚಿಕ್ಕಂದಿನಿಂದಲೇ ಸ್ವಲ್ಪ ಸಾಹಿತ್ಯದಲ್ಲಿ ಒಲವುಳ್ಳವರಾಗಿರ್ತಾರೆ. ವಿದ್ಯಾಭ್ಯಾಸದ ನಂತರ ಅವರು ಸೇನೆಗೆ, ಅಂದು ರಾಜರ ಆಳ್ವಿಕೆಯಲ್ಲಿದ್ದ ಸಂಸ್ಥಾನದ ಸೇನೆಗೆ ಜಾಯ್ನ್ ಆಗ್ತಾರೆ. ತದನಂತರದಲ್ಲಿ ಸೇನೆಯಿಂದ ಹೊರಗೆ ಬಂದ ಮೇಲೆ ಅವರು ಭಕ್ತಿ ಮಾರ್ಗವನ್ನು ಎಣಿಸ್ಕೊಂತಾರೆ ಅಂತ ಹೇಳ್ಬೋದು. ಆ ಭಕ್ತಿ ಮಾರ್ಗ ಅವರು ಮತ್ತು ಅವರ ಕೀರ್ತನೆಗಳು ಮತ್ತು ಕಾವ್ಯ ಭಕ್ತಿ ಅವರನ್ನು ಮುಂದೊಂದು ದಿನ ಕನಕದಾಸರನ್ನಾಗಿ ಮಾಡುತ್ತದೆ. ಕನಕದಾಸರು ಸರ್ವಕಾಲಿಕರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಅವ್ರು ಹೇಳಿರುವಂತಹ ಮಾತು 15-16ನೇ ಶತಮಾನದ ದಾರ್ಶನಿಕರಾದಂತಹ ಕನಕದಾಸರು ಅಂದಿಗೆ ಮಾತ್ರ ಅದು ಸಲ್ಲೋದಿಲ್ಲ. ಇವನ್ ಇವತ್ತಿನ 21st ಸೆಂಚುರಿಯಲ್ಲೂ ಸಹ ಅದು ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಅವರು ಹೋರಾಟದಂತಹ ಮಾರ್ಗ ಭಕ್ತಿ ಮಾರ್ಗ ಆದರೆ ಅವರ ಹೋರಾಟದ ಹಾದಿ ಬರೆದು ಸಮಾಜ ಸುಧಾರಣೆ ಆಗಿರುತ್ತದೆ. ಅವರು ಪರ್ಟಿಕ್ಯುಲರ್ ಸ್ವಲ್ಪ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕು ಅಂತ ತಮ್ಮ ಕೀರ್ತನೆಗಳ ಮುಖಾಂತರ ಅವರು ಹೇಳ್ತಾರೆ. ಅಂತ ಮಹನೀಯರ ಬಗ್ಗೆ ಮಾತನಾಡಲು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಆಲ್. ಕನಕದಾಸನ
ಎಲ್ರಿಗೂ ಶುಭಾಶಯಗಳು. 531ನೇ ಜಯಂತಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ನೂತನ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ BK ಶೇಖರ್ ಮೇಡಮ್ನವರೇ, ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಮ ಅವರೇ, ಮತ್ತು ಈ ಭಾಗದ ಎಲ್ಲ ವೇದಿಕೆ ಮೇಲೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿದ್ದಾರೆ. ಎಲ್ಲರೂ ಕೂಡ ಕನಕದಾಸನ ಶುಭಾಶಯಗಳು. ಏನು ಕನಕದಾಸ ಅವರ ಜೀವನ ಚರಿತ್ರ ನಾವೆಲ್ಲರೂ ಕೂಡ ಸ್ವಲ್ಪ ಖುಷಿಯಾಗಿ ಪಡಬೇಕು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಅಂಥ ಮಹಾನುಭಾವರನ್ನು ಇವತ್ತು ಕನಕದಾಸ ಜಯಂತಿ ಮಾಡ್ತಾ ಇದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಬಹಳ ಖುಷಿಯಿಂದ ಹಬ್ಬದಿಂದ ಇವತ್ತು ಮಾಡ್ತಾ ಇದ್ದೇವೆ. ವಿಜಯನಗರ ಜಿಲ್ಲೆ ಬಂಕಾಪುರದಲ್ಲಿ ಆ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಅಲ್ಲಿ ಒಬ್ಬ ನಾಯಕರು, ದಂಡ ನಾಯಕರಂತ ಅವರು ಏನು ವಿಜಯ ಸಾಮ್ರಾಜ್ಯ ಅವರ ಮಕ್ಕಳೇ ಇಲ್ಲ. ಪಚ್ಚಮ್ಮ ಅವರ ವೀರಪ್ಪ ಅವರಿಬ್ಬರಿಗೂ ಮಕ್ಕಳಿಲ್ಲ. ಮಕ್ಕಳಿಲ್ಲದಕ್ಕೋಸ್ಕರ ಅವರು ವೀರಪ್ಪನಿಗೆ 78 ಹಳ್ಳಿಗಳ ಆ ಹಳ್ಳಿಗಳಿಗೆ ನಾಯಕರವರು. ಏನು ವಿಜಯನಗರ ಜಿಲ್ಲೆಯಲ್ಲಿ